ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ. ನಾನು ಅಮೂಲ್ಯ. ನಾನು ಬೆಳೆಸಾರಪ್ಪ ಈ ತಾಲೂಕಿನಾಗ. ಮತ್ತು ಇನ್ನು ನೋಡ್ರಿ, ಎಲ್ಲ 4 ಚುನಾವಣೆಯಲ್ಲಿ ನೀವು ತಾವು ನೋಡಿದ್ದೀರಿ. ಪ್ರತಿಯೊಂದು ಚುನಾವಣೆ ಬಂದರೂ ಫಸ್ಟ್ ಇಂಡಿನೇ ನನ್ನ ವಿಷಯದಾಗ. ತಾವು ಅವ್ರು ಏನೇನು ಮಾಡ್ತಾರ. ನಂದು ಬಂದಾಗ ನನಗೆ ಫುಲ್ 100% ನನಗೆ ಓಟ್ ಹಾಕ್ತಾರಪ್ಪ. ಮತ್ತು ಇದಕ್ಕೆ ಭಾವನಾ ಪ್ರಕಾಶ್ ಆದ್ರೆ ತಪ್ಪನ? ಕಣ್ಣೀರು ತವ್ರ ಮನೆ ಕಣ್ಣೀರು. ನನಗೆ ಭಾವನಾ ಪರವಶಿತ ಆಗಿದ್ದು ಖರೆಯದ. ನನಗೆ ಮಕ್ಕಳಂಗೆ ಅಂದೆ ಎಲ್ಲ ಸಮಾಜದ ಜನ ಒಬ್ಬ ದಲಿತನಿಗೆ ತಮ್ಮ ಮನೆ ಮಗನಾಗಿ ನನ್ನನ್ನು ರಾಜಕಾರಣದಲ್ಲಿ ಎಲ್ಲ ಎರಡೂ ಕೈನಲ್ಲಿ ಎತ್ತಿ ಹಿಡಿದಾರ ಅನ್ನೋದು ಭಾಳ ಅಭಿಮಾನದಿಂದ ಕೆಲಸ ಇಲ್ಲ. ಒಂದು ಎಲ್ಲಿ ಹೊಸ ಕಲ್ಲುಗಳು ಹಾಕುವುದಿಲ್ಲ. ಬರೀ ಏನೋ ನಾವು ನಿನ್ನೆ ನಾನು ಎಲ್ಲೋ ಸಿದ್ದರಾಮಯ್ಯನ ನೋಡಿದೆ. ಏನಪ್ಪ ಅಂತಂದರೆ, ನಾವು ಇಲೆಕ್ಷನ್ ಸಲಹೆ ಮಾಡಿಲ್ಲ, ಈ ಏನು ಪುಕ್ಕಟ್ ಕೊಡ್ಲಾಕತ್ತಾರೆ ಗ್ಯಾರಂಟಿ ಯೋಜನೆ, ಅದು ಇಲೆಕ್ಷನ್ ಸಲಹೆ ಮಾಡಿಲ್ಲ. ಅಲ್ಲಪ್ಪ ಪುಣ್ಯಾತ್ಮ, ನೀ ಮೊದಲು ಮಾಡಬೇಕಿತ್ತಪ್ಪ, ಅಥವಾ ಇಲೆಕ್ಷನ್ ಆದಮೇಲೆ ಮಾಡಬೇಕಿತ್ತು, ತಿಳಿತಿತ್ತು ನಿಂದು. ಹಾಂ, ಅದ್ರ ಇಲೆಕ್ಷನ್ಗೆ ಮಾಡಿಲ್ಲ ಅಂತ ಜನರಿಗೆ ಹೇಳ್ತಿದ್ದು ಮೋಸ ಮಾಡೋ ಕೆಲಸ ಅಲ್ಲ ನಿಂದು. ಹಾಂ, ಹೇಳ್ರಿ ನೋಡೋಣ. ನೀವೇ ಇಲೆಕ್ಷನ್ದಾಗ ಅವೆಲ್ಲ ಗ್ಯಾರಂಟಿ ಅಂತ ಹೇಳಿ ಮಾಡಿ ಓಟ ಕಸ್ಕೊಂಡಿರಿ, ಬೇರೆದವ್ರಿಗೆ ಅಧಿಕಾರಕ್ಕೆ ಬರಲಾರ್ದಂಗೆ ಬ್ರೇಕ್ ಹಾಕಿಬಿಟ್ಟಿರಿ. ಈಗಿದ್ರೆ ಹೇಳ್ತೀರಿ ನಾವು ಇಲೆಕ್ಷನ್ ಸಲಹೆ ಮಾಡಿಲ್ಲ ಅಂತಂದ್ರೆ ಯಾವ ನ್ಯಾಯ ಇದು? ಮತ್ತೆ ಅದಕ್ಕೆ ಮಾಡಿ ಅವ್ರು ಆರೋಪ ಏನು ಮಾಡ್ತಾರೆ? ಕೇಂದ್ರದ ಬಿಜೆಪಿ ನೋಡ್ರಿ, ಅವ್ರ ಬೆಕ್ಕಾದ ಆರೋಪ ಮಾಡಲಿ, ನಾವಂತೂ ಹಣಂಗಿಲ್ಲ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಐತ್ರಿ, ಸರ್ಕಾರ ಅದ, ನಿನ್ನ ಕಂಬಿದ್ದ ತಂದು ಕೊಡ್ತಾರ. ಅಸ್ಥಿರಗೊಳಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಅದೆಲ್ಲ ನೋಡ್ರಿ ಅವ್ರ ಭ್ರಮೆ ಇದು. ಅಲ್ರಿ, ಅಸ್ತ್ರ ಇವ್ರಿಗೆ ಬಳಸ್ತಾರ. ನಮ್ಮ ಸಿದ್ದೇಶನ್ ಮೇಲೆ ಅಸ್ತ್ರ ಬಳಸಲಿಲ್ಲ ನಮ್ಮ ಸರ್ಕಾರ ಇದ್ದಾಗ. ಎಂ ಪಿ ಆಗಿದ್ರಲ್ಲ ಅವ್ರು. ಮತ್ತು ಅಲ್ಲ, ಅದು ನಾಚಿಕೆ ಹೇಡಿತನ ಅದು ಎಲ್ಲ. ಹಂಗೆ ಹೇಳೋದು ಹೇಡಿಗಳ ಅಂತ ಹೇಳಬೇಕಾಗ್ತದೆ. ನಾವು ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದೇವಲ್ಲ ಪಾಪ. ನಮ್ಮ ಲೋಕಲ್ MP ಮೇಲೆ ಮಾಡಲಿಲ್ಲ ಅಸ್ತ್ರ, ಪಕ್ಷ ಭೇದ ಬಿಟ್ಟು ಮಾಡಿದ್ರಿ. ಮತ್ತೆ ಅದನ್ನೆಲ್ಲ ನೋಡ್ರಿ, ಇವರು ಅದು ಸರಿಯಲ್ಲ ಈ ರೀತಿ ಹೇಳಬಾರ್ದು. ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ದಲಿತ ಸೀಮಾ ಮಲ್ಲಿಕಾರ್ಜುನ್ ಖರ್ಗೆ ಮಾಡಬೇಕು ನೋಡ್ರಿ. ಅವರು ಆದ್ರಂತೂ ಭಾಳ ಖುಷಿ ನಮಗೆ ದಲಿತರು. ಒಟ್ಟು ಅವರು ಖರ್ಗೆಯವ್ರು ಆತರೋ ಮತ್ತೊಬ್ಬರು ಆತರೋ ಕಾಂಗ್ರೆಸ್ನಾಗ ಯಾರಾದರೂ ನನಗೆ ಖುಷಿ ಅದ, ಒಬ್ಬರು ದಲಿತ ಆಗಲಿ ಅನ್ನೋದು ನನ್ನ ಆಸೆ ಅದ. ಇದು ಜೀವಂತ ಇರುವವರೆಗೂ ನಾವು ಹೋರಾಟ ಮಾಡೋನೆ ಈ ರಾಜ್ಯದ. ಯಾಕಂದರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ದಲಿತರಾಗಿ ಹೋಗ್ಯಾರ, ಇಲ್ಲೇನಪ್ಪ ಇಲ್ಲಿ ಯಾಕಿಲ್ಲ ಕರ್ನಾಟಕದಲ್ಲಿ? ಈ ಪ್ರಶ್ನೆ ನಾನು ಕೇಳಕ್ಕೆ ಶುರು ಮಾಡ್ತೀನಿ ಇನ್ನು ಮುಂದಿನ ದಿನಮಾನಗಳಲ್ಲಿ. ನಿಮ್ಮ ಪಕ್ಷದಲ್ಲೂ ಕೇಳ್ತೀರಿ? ಕೇಳಲಾರ್ದೇನು ಸುಮ್ಮನೆ ಇರ್ತೇವೆ, ಒಳ್ಳೆ ಕಥೆ ಇರ್ತವೆ. ಈಗ ಇವರು JT ದೇವೇಗೌಡರು ಸಿದ್ದರಾಮಯ್ಯ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ನೋಡ್ರಿ, JT ದೇವೇಗೌಡರು ಕೂಡ ಇದರ ಇನ್ವಾಲ್ವ್ ಅದಾರ. ಅದಕ್ಕಾಗಿ ಇನ್ನೇನ್ರಿ ನಾನು ಬಂದಿತ್ತು ಅಲ್ಲಿ ಹೋಗಿ ಸೇರ್ಕೊಂಡು ಅದನ್ನೆಲ್ಲ ಬಾಯಿ ಬಿಡಿಸ್ಬೇಡ್ರಿ. ನಡ್ರಿ ನಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.